ಎಲ್ಲ 916 ಸರ್ ಇದು. ಹಾ ಹಾ 916. ಹಾ ಹಾ ಸೂಪರ್. ಇದು ಎಷ್ಟು ಕೆಜಿ ಮಟನ್ ಸರ್ ಇದು? ಇದು 120 ಕೆಜಿ ಸರ್. 120 ಕೆಜಿ. ಓಕೆ. ಬಿರಿಯಾನಿಗೆ ಎಷ್ಟು ಕೆಜಿ? ಬಿರಿಯಾನಿ ಕಡೆ ಎಲ್ಲ ಗ್ರೇವಿ, ಚಿಲ್ಲಿ ಚಿಕನ್, ಕಬಾಬ್ ಹಾ ಎಲ್ಲ. ಓಕೆ ಓಕೆ ಓಕೆ. ಮೀನು ಜೀನು ಎಲ್ಲ ಐತೆ ಸರ್. ಹಾ ಹಾ ಹಾ. ಟೋಟಲ್ ಎಷ್ಟು ಮರಿ ಸರ್ ಇದು? ಟೋಟಲ್ 7 ಮರಿ ಸರ್. 7 ಮರಿ. ಹಾ ಹಾ. ಎಲ್ಲ 20 ಕೆಜಿ ಹಂಗೆ ಐತೆ ಮರಿಗಳು. ಓಕೆ ಓಕೆ. ಎಲ್ಲ ಪಟ್ಲಿಗಳೇನಾ? ಎಲ್ಲ ಪಟ್ಲಿಗಳು. ಹಾ ಹಾ ಹಾ. ಹಾ ಹಾ. ಎಲ್ಲ 916 ಸರ್ ಇದು. ಹಾ ಹಾ 916. ಹಾ ಪೀಸ್ ಇದು. ಹಾ ಹಾ ಸೂಪರ್. ಇದು ಏನಕ್ಕೆ ಟೊಮೆಟೊ ಇದು? ಓಕೆ ಓಕೆ. ಹಾಂ ಹಾಂ ಬಿರಿಯಾನಿ ಗ್ರೇವಿ. ಓಕೆ ಓಕೆ. 40 ವರ್ಷ ಸರ್ವಿಸ್. ಓಕೆ ಓಕೆ. ಓಕೆ ಓಕೆ ಓಕೆ. ಇದು ನಮ್ಮ ಹಯಾತ್ ಖಾನ್ ಅಂತ ಹೆಸರು, ನಮ್ಮ ಚಿಕ್ಕಪ್ಪ ಹೆಸರು. ಓಕೆ ಓಕೆ. ಅವರು ಮಾಜಿ ಜಾಮಿಯಾ ಮಸ್ಜಿದ್ ಮಾಜಿ ಅಧ್ಯಕ್ಷರು. ಹಾಂ. ಅವರು ಮನೆಯವರಿಂದ ಹಾಂ ಇದು ಒಂದೊತ್ತಿರೋರಿಗೆ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಹಾಂ ಹಾಂ ಹಾಂ. ಅದು ಸಹಜ ವರ್ಷ ಅವರು 20ನೇ 1ನೇ ದಿವಸ ಸಹಜ ವರ್ಷ ಮಾಡ್ತಾನೆ ಇರ್ತಾರೆ. ಇವತ್ತು ಮಾಡ್ತಾ ಇದ್ದಾರೆ ಎಲ್ಲ ಮಟನ್ನು, ಚಿಕನ್ನು, ಕಬಾಬು, ಗ್ರೇವಿ ಅಂಡ್ ದಾಲ್. ಎಷ್ಟು ಜನಕ್ಕೆ ಮಾಡ್ತಾ ಇದ್ದಾರೆ? 1,000 ಜನಕ್ಕೆ ಮಾಡ್ತಾ ಇದ್ದಾರೆ. 1,000 ಜನಕ್ಕೆ. ಪ್ರತಿ ವರ್ಷ 1,000 ಜನಕ್ಕೆ ಮಾಡಿಸ್ತಾರೆ? ಪ್ರತಿ ವರ್ಷ 1,000. ಸೇಮ್ ಪ್ರತಿ ವರ್ಷನೂ ಇವರೇ ಬರ್ತಾರೆ, ಇವರೇ ಮಾಡ್ಬಿಟ್ಟು ತಿನ್ಸ್ಬಿಟ್ಟು ಹೋಗ್ತಾರೆ. ಓಕೆ ಓಕೆ ಓಕೆ. ಸರಿ ಸರಿ ಸರ್. ಓಕೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸರಾವುಲ್ಲಾ ಅಂತ. ಸರಾವುಲ್ಲಾ. ಓಕೆ ಓಕೆ. ನಮ್ಮ ಚಿಕ್ಕಪ್ಪನೇ ಹಯಾತ್ ಖಾನ್ ಅವರು. ಹಯಾತ್ ಖಾನ್ ಅವ್ರ ಕಡೆಯಿಂದ ಇದು ಏರ್ಪಡಿಸಿದಲ್ಲ ಇದು. ಸರಿ 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 ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಹಯಾತ್ ಖಾನ್. ಹಯಾತ್ ಖಾನ್. ಓಕೆ ಓಕೆ. ನೀವೇನಾ ಇಲ್ಲಿ ಮಾಡಿಸ್ತಾರಂಥದ್ದು? ಹೌದು. ಓಕೆ ಓಕೆ. ಪ್ರತಿ ವರ್ಷ ಮಾಡಿಸ್ತೀರಾ? ಮಾಡ್ತಾರೆ. ಓಕೆ. ನಿಮ್ದು ಯಾವ ಊರು ಸರ್? ಇದೇ ಸ್ವಂತ ಊರಿದೆ? ನಮ್ಮ ತಾತ ಮುತ್ತಾತ ನಮ್ಮಪ್ಪ ಎಲ್ಲ ಇಲ್ಲೇ. ಓಕೆ ಓಕೆ. ನೋಡಿ ಮಟನ್ ಬಿರಿಯಾನಿಗೆ ಮಟನ್ ತೊಳ್ಕೊತಾ ಇದ್ದಾರೆ. ಇದು ಎಷ್ಟು ಕೆಜಿ ಚಿಕನ್ ಇದು? ಹಾಂ ನೋಡಿ 50 ಕೆಜಿ ಚಿಕನ್ ಹಾಕಿ ಈಗ ಬಟರ್ ಚಿಕನ್ ಮಾಡ್ತಾ ಇದ್ದಾರೆ. ಇದು ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಆಗಿ ನೋಡಿ. ಎಲ್ಲ ಥರ ಒಂದು ರೆಸಿಪೀಸು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು. ನೋಡಿ ಈಗ ಮಟನ್ ಬಿರಿಯಾನಿ ಮಾಡೋದಕ್ಕೆ ನೋಡಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಒಂದು 4 ರಿಂದ 5 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಇದರಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದಾರೆ ನೋಡಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ನೋಡಿ. ಇದನ್ನ 3 ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಮಟನ್ ತೊಳ್ಕೊಂಡು ಈಗ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ ಎಲ್ಲ.
ಲವಂಗ ಏಲಕ್ಕಿ ಎಲ್ಲ ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ ನೋಡಿ. ಈರುಳ್ಳಿ ಒಂದು 2ರಿಂದ 3 kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ ನೋಡಿ. ಟೋಟಲ್ ಒಂದು 4ರಿಂದ 5 kg ಅಷ್ಟು ಈರುಳ್ಳಿ. ನೋಡಿ ಬಟರ್ ಚಿಕನ್ ರೆಡಿ ಆಗಿದೆ, ಈಗ ಇಳಿಸ್ತಾ ಇದ್ದಾರೆ. ಎರಡು ಪಾತ್ರೆ ಬಿರಿಯಾನಿ ಮಾಡ್ತಾ ಇದ್ದಾರೆ, ಮಟನ್ ಬಿರಿಯಾನಿ ಮಾಡೋದಕ್ಕೆ ಈಗ ಮಸಾಲ ತಗೊತಾ ಇದ್ದಾರೆ ನೋಡಿ. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ. ಓಕೆ ಓಕೆ. ನೋಡಿ ಅರ್ಧ kg ಪ್ಯಾಕೆಟ್ ಇದು. ಹಾಂ, ಎರಡಕ್ಕೂ ಕಾಲು kg ಪ್ಯಾಕೆಟ್. ಹಾಂ ನೋಡಿ, 25 kgಗೆ 1/4 kg ಚಿಲ್ಲಿ ಪೌಡರ್. ಈಗ ಅರ್ಶಿಣ ಪುಡಿ ಜಸ್ಟ್ 1 ಟೀ ಸ್ಪೂನ್ ಅರ್ಶಿಣ ಪುಡಿ ನೋಡಿ. ಈಗ ಅದರಲ್ಲಿ ಪುಡಿ ಉಪ್ಪು, ನೋಡಿ 1 kg ಖಾರದ ಪುಡಿ, ಎರಡು ಪಾತ್ರೆಗೆ ಸೇರಿ ನೋಡಿ. ಅದರಲ್ಲಿ ಈಗ ಚಿಲ್ಲಿ, ಗ್ರೀನ್ ಚಿಲ್ಲಿ. ಹಾಂ ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಬೆಳ್ಳುಳ್ಳಿ ಪೇಸ್ಟು 1 kgನಾ? ಹಾಂ ಹಾಂ ನೋಡಿ, 1/4 kg ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾರೆ. ಹಾಂ ನೋಡಿ, ಈರುಳ್ಳಿ ಎಲ್ಲನೂ ಆಲ್ಮೋಸ್ಟ್ ಇದನ್ನು ಒಂದು 15ರಿಂದ 20 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ ನೋಡಿ. ಲೈಟ್ ಬ್ರೌನಿಷ್ ಕಲರ್ ಬಂದಾದಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಹಾಂ ನೋಡಿ, 40 kg ಬುಲೆಟ್ ರೈಸ್ ತೊಗೊಂಡಿದ್ದಾರೆ, ಇನ್ನು 10 kg ಬಾಸ್ಮತಿ ರೈಸ್ ತೊಗೊಂಡಿದ್ದಾರೆ. ಟೋಟಲು 50 kg. ಒಂದು ಪಾತ್ರೆಗೆ 25 kg. ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ನಾನು ಆಗಲೇ ತೋರಿಸೋದಲ್ಲ ಮಸಾಲ, ಆ ಮಸಾಲ ಎಲ್ಲ ಹಾಕ್ಕೊಂಡು ಈಗ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ ನೋಡಿ. ಶುಂಠಿ ಪೇಸ್ಟು 1.5 kg ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದಾರೆ. ಹಾಂ ನೋಡಿ, ಆ ಬೌಲಲ್ಲಿ 2 ಬೌಲು ಟೊಮೊಟೊ ಹಾಕ್ಕೊತಾ ಇದ್ದಾರೆ. 4 kg ಅಷ್ಟು ಟೊಮೊಟೊ ನೋಡಿ, ಒಂದು ಪಾತ್ರೆಗೆ ಒಂದು 4 kg ನೋಡಿ. ಮಸಾಲ ಮತ್ತು ನೀರು ಹಾಕ್ಕೊಂಡು ಇದನ್ನು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಮಸಾಲ ಎಲ್ಲ ಫುಲ್ ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಮೊಸರು ಹಾಕ್ತಾ ಇದ್ದಾರೆ ನೋಡಿ. ಟೊಮೊಟೊ ಹಾಕಿ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಮೊಸರು ನೋಡಿ. ಮತ್ತೆ ಅರ್ಧ ಲೀಟ್ರ್ ಹಾಕಿದ್ದಾರೆ, 1.5 ಲೀಟ್ರ್ ಮೊಸರು. ಹಾಂ ನೋಡಿ, ಮೊಸರು ಹಾಕಿದ ನಂತರ ಈಗ ಮಟನ್ ಹಾಕ್ಕೊತಾ ಇದ್ದಾರೆ. ಪುದೀನ 1 ಕಟ್ಟಷ್ಟು ಪುದೀನ ಹಾಕ್ಕೊತಾ ಇದ್ದಾರೆ. ನೋಡಿ, ಅದರಲ್ಲಿ 1 ಕಟ್ಟು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು 1 ಕಟ್ಟು. ಹಾಂ ನೋಡಿ, ಪುದೀನ ಕೊತ್ತಂಬರಿ 1 ಕಟ್ಟು. ನೋಡಿ, ಮಟನ್ ಹಾಕಿದ ನಂತರ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಈಗ ಪ್ಲೇಟ್ ಮುಚ್ಚಿದ್ದಾರೆ
ನೋಡಿ ಮಟನ್ ಎಲ್ಲ ಫುಲ್ ಬೆಂದಾದ್ಮೇಲೆ ಅಕ್ಕಿ ಹಾಕ್ಕೊಂತಾರೆ ನೋಡಿ. ಮತ್ತೆ ಇನ್ನೊಂದು ಪಾತ್ರೆ ಬಿರಿಯಾನಿ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ 2 ಪಾತ್ರೆ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಮತ್ತೆ ಇನ್ನೊಂದು ಬಿರಿಯಾನಿ ಮತ್ತೆ 2 ಪಾತ್ರೆನಾ? ಹಾಂ ನೋಡಿ ಮತ್ತೆ 2 ಪಾತ್ರೆ ಬಿರಿಯಾನಿ ಮಾಡ್ತಾ ಇದ್ದಾರೆ ನೋಡಿ. ಒಂದು ಪಾತ್ರೆಗೆ 5 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ ಬಿರಿಯಾನಿಗೆ 5 ಲೀಟ್ರ್ ಎಣ್ಣೆ ಹಾಕ್ಕೊಂಡು ಈಗ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಹಾಕ್ಕೊಂತ ಇದ್ದಾರೆ ನೋಡಿ. ಈ ಥರ ನೀರಲ್ಲಿ ಹಾಕ್ಬಿಟ್ಟು ತೊಳೆದು ಬಿಟ್ಟು ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಈಗ ಬಿರಿಯಾನಿಗೆ ರೈಸ್ ಬೇಯಿಸ್ಕೊಳೋದಕ್ಕೆ ನೋಡಿ ಫುಲ್ಲು ಪಾತ್ರೆ ತುಂಬ ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ನೋಡಿ ಇದ್ರಕೊಂಡಿಲ್ಲ, ಬರೀ ಚಕ್ಕೆ, ಅರಿಶಿನ ಪುಡಿ ಮತ್ತು ಕೇಸರಿ ಕಲರು ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಈಗ ಇದ್ರಲ್ಲಿ ಹಾಕ್ಕೊಂತಾರೆ. ಹಾಂ ಹಾಂ ಬೆಂದಿದೆಯಾ? ಹಾಂ ನೋಡಿ ಮಟನ್ ಹಾಕಿ ಆಲ್ಮೋಸ್ಟ್ ನೋಡಿ 3/4 ಗಂಟೆ ಆಗಿದೆ. ಈಗ ಮಟನ್ ಎಲ್ಲ ಫುಲ್ ಚೆನ್ನಾಗಿ ಬೆಂದಿದೆ ನೋಡಿ. ಅನ್ನ ಬೇಯಿಸ್ಕೊಳೋದಕ್ಕೆ ಅಲ್ಲಿ ನೀರು ಕಾಯಿಸ್ಕೊತಾ ಇದ್ದಾರೆ. ನೀರು ಕಾದಿದ ತಕ್ಷಣ ಈಗ ಅಕ್ಕಿ ಹಾಕ್ಕೊಂಡು ಬೇಯಿಸ್ಕೊಂಡು ಇವೆರಡು ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊತಾರೆ ನೋಡಿ. 3/4 ಗಂಟೆ ರೈಸ್ ಎಲ್ಲ ನೆನೆಸಿಟ್ಟಿದ್ರು. ಈಗ ಫುಲ್ ಚೆನ್ನಾಗಿ ನೆಂದಿದೆ. ನೆಂದಿದ ನಂತರ ಈಗ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ ನೋಡಿ. ಆಗ್ಲೇ ಎಲ್ಲನೂ ಫುಲ್ಲು ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ರು. ಮತ್ತು ಇವಾಗೇನು ತೊಳಿತಾ ಇಲ್ಲ. ಈಗ ತೊಳೆದ್ರೆ ಅಕ್ಕಿ ಒಡೆದೋಗುತ್ತೆ, ರೈಸ್ ಎಲ್ಲ ಕಟ್ಟಾಗುತ್ತೆ. ಆ ಕಾರಣಕ್ಕೆ ಜಸ್ಟ್ ತೊಗೊಂಡು ಇದರಲ್ಲಿ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ. ನೋಡಿ ಈಗ ಅಕ್ಕಿ ಹಾಕ್ತಾ ಇದ್ದಾರೆ ನೋಡಿ. ನೀರೆಲ್ಲ ಫುಲ್ ಚೆನ್ನಾಗಿ ಕುದೀತಾ ಇದೆ. ಕುದಿಯೋ ಟೈಮಲ್ಲಿ ಈಗ ಅಕ್ಕಿ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಅವೆರಡನ್ನೂ ಒಂದೊಂದು ಕಟ್ ಹಾಕ್ಕೊಂಡು ಈಗ ಅಕ್ಕಿ ಬೇಯಿಸ್ಕೊತಾ ಇದ್ದಾರೆ ನೋಡಿ. ಅನ್ನ ಬೇಯಿಸುವಾಗ ಈ ಥರ ಸೌದೆ ಇಡಬೇಕಾಗುತ್ತೆ. ಫುಲ್ ಜಾಸ್ತಿ ಸೌದೆ ಇಡೋದ್ರಿಂದ ರೈಸ್ ಅನ್ನೋದು ಬೇಗ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ ಅಕ್ಕಿ ಹಾಕಿ ಜಸ್ಟ್ ಒಂದು 10 ನಿಮಿಷ ಆಗಿದೆ. 10 ನಿಮಿಷಕ್ಕೆಲ್ಲನೂ ರೈಸ್ ಒಂದು 70% ಚೆನ್ನಾಗಿ ಬೆಂದಿದೆ. 70% ಬೇಯಿಸ್ಕೊಂಡು ಈಗ ನೋಡಿ ಸೌದೆ ಎಲ್ಲ ಫುಲ್ ತೆಗಿತಾ ಇದ್ದಾರೆ. ಈಗ ಈ ಅಕ್ಕಿ ತಗೊಂಡು ಈಗ ಇದರಲ್ಲಿ ದಮ್ ಹಾಕ್ಕೊಂತಾರೆ. ನೋಡಿ ರೈಸ್ನ ಇವರು ಈ ಥರ ಫಿಲ್ಟರ್ ಮಾಡ್ತಾರೆ. ಹಾಕಿ ಹಾಕಿ ಹಾಕಿ. ಹಾಕಿ ಹಾಕಿ ಹಾಕಿ. ನೋಡಿ ಇದು ಫುಲ್ಲು ಕೆಳಗಡೆವರೆಗೂ ಮಿಕ್ಸ್ ಮಾಡ್ಕೊಡಲ್ಲ, ಜಸ್ಟ್ ಮೇಲ್ಮೇಲೆ ಇದನ್ನ ಮಿಕ್ಸ್ ಮಾಡ್ತಾರೆ.
ನೋಡಿ ಅದರಲ್ಲಿ ಸ್ವಲ್ಪ ಲೆಮನ್ ಕಲರ್. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಅನ್ನ ಬೇಯಿಸ್ಕೊಂಡಿದ್ರಲ್ಲ ಅದೇ ನೀರು ಇದ್ರಲ್ಲಿ ಹಾಕ್ಕೊಂತ ಇದ್ದಾರೆ. ನೋಡಿ ಈಗ ದಮ್ ಹಾಕ್ತಾ ಇದ್ದಾರೆ. ನೋಡಿ ಮೇಲ್ಗಡೆ ಎಲ್ಲ ಎರಡು ಪಾತ್ರೆಯಲ್ಲಿ ಈ ತರ ಕೆಂಡ ಹಾಕ್ತಾ ಇದಾರೆ. ಕೆಂಡ ಹಾಕ್ಬಿಟ್ಟು ನೋಡಿ ಸೌದೆ ಈ ತರ ಇಟ್ಕೊಂತ ಇದಾರೆ. ನೋಡಿ 2 ಪಾತ್ರೆ ಇಲ್ಲಿ ರೆಡಿ ಆಗಿದೆ, ಮತ್ತೆ 3ನೇ ಪಾತ್ರೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಈ ತರ ಇವರು ದಮ್ ಹಾಕೊಂಡಿದ್ದಾರೆ. ಇದು ಒಂದು 20 ನಿಮಿಷ 25ರಿಂದ 30 ನಿಮಿಷ ಆದ್ಮೇಲೆ ತೆಗಿತಾರೆ. ನೋಡಿ ಒಂದು 20 ನಿಮಿಷ ಆಗಿದೆ, 25ರಿಂದ 30 ನಿಮಿಷ ಆಗಿದೆ. ಈಗ ದಮ್ ತೆಗಿತಾ ಇದ್ದಾರೆ. ನೋಡಿ ಮಟನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಈ ತರ ಇವರು ಮುಸ್ಲಿಂ ಸ್ಟೈಲಲ್ಲಿ ಮಟನ್ ದಮ್ ಬಿರಿಯಾನಿ ಮಾಡೋವಂಥದ್ದು. ನೋಡಿ ಈಗ ಸರ್ವ್ ಮಾಡೋದಕ್ಕೆ ತಗೊಂಡೋಗ್ತಾ ಇದ್ದಾರೆ. ನೋಡಿ ಈ ತರ ಇವರು ಸರ್ವ್ ಮಾಡ್ತಾರೆ. ನೋಡಿ ಫಸ್ಟು ರೈಸ್ ಹಾಕ್ತಾರೆ, ಅದ್ರ ಮೇಲ್ಗಡೆ ಪೀಸ್ ಹಾಕಿ ಕೊಡ್ತಾರೆ. ನೋಡಿ ಒಂದು ಪ್ಲೇಟ್ಗೆ ಈ ತರ ಬರುತ್ತೆ.